الحمدلله رب العالمين الصلاة والسلام على أشرف المخلوقين وعلى آله وصحبه أجمعين أما بعد ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ನೆರೆದಿರತಕ್ಕಂತಹ ಗಣ್ಯರೇ, ಹಿರಿಯರೇ, ಕಿರಿಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕರ್ನಾಟಕ ರಾಜ್ಯ ಸುನ್ನಿ ವಿದ್ಯಾರ್ಥಿ ಒಕ್ಕೂಟವು ಹಮ್ಮಿಕೊಂಡ ಈ ರಾಜ್ಯ ಮಟ್ಟದ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನಾಡಲು ಅವಕಾಶ ದೊರೆತದ್ದಕ್ಕೆ ಮೊದಲನೆಯದಾಗಿ ಅಲ್ಲಾಹನನ್ನು ಸ್ತುತಿಸುವೆನು. ಅಲ್ಹಮ್ದುಲಿಲ್ಲಾ. ಮಾನ್ಯ ಸಹೋದರರೇ, ಅದೊಂದು ಕಾಲವಿತ್ತು, ಡಾರ್ಕ್ ಏಜ್ ಅಥವಾ ಕತ್ತಲೆಯುಗ ಎಂದಾಗಿತ್ತು. ಆ ಕಾಲವನ್ನು ಎಲ್ಲರೂ ಕರೆದಿದ್ದು ಸತ್ಯ, ಧರ್ಮ, ನ್ಯಾಯ, ನೀತಿ, ಶಾಂತಿ, ಸಮಾಧಾನವೆಂಬುದು ಆ ಕಾಲದಲ್ಲಿ ಕೇವಲ ಒಂದು ಮರೀಚಿಕೆಯಾಗಿತ್ತು. ಅಂದು ಹೆಣ್ಮಕ್ಕಳು ಮುಕ್ತವಾಗಿ ಎಲ್ಲೂ ಓಡಾಡುವಂತಿರಲಿಲ್ಲ. ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಜನಿಸಿದೆಂದು ಕೇಳಿದ ತಕ್ಷಣ ಅದನ್ನು ಸಜೀವವಾಗಿ ಹೂತು ಹಾಕಲಾಗುತ್ತಿತ್ತು. ಮದ್ಯಪಾನ, ವ್ಯಭಿಚಾರ, ಹಲ್ಲೆ, ಕೊಲೆ, ದರೋಡೆಗಳು ರಾಜಾರೋಷವಾಗಿ ನಡೆಯುತ್ತಿತ್ತು. ಯಾರು ಯಾರನ್ನೂ ಪ್ರಶ್ನಿಸುವಂತಿರಲಿಲ್ಲ. ಇಂತಹ ಒಂದು ಸಂದಿಗ್ಧ ಘಟ್ಟದಲ್ಲಿ ಜಗತ್ತಿಗೆ ಬೆಳಕನ್ನು ತೋರಿಸಲು 1400 ವರ್ಷಗಳ ಹಿಂದೆ ಉದಯಿಸಿ ಬಂದ ಹಜರತ್ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸರ್ವ ರೀತಿಯಲ್ಲೂ ಸರ್ವಧರಣೀಯರಾದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಧ್ಯೇಯ ವಾಕ್ಯದಂತೆ ಸತ್ಯ, ಧರ್ಮ, ನ್ಯಾಯ, ನೀತಿ, ಶಾಂತಿ, ಸೌಹಾರ್ದತೆಯನ್ನು ಸರ್ವ ಬಾಂಧವರೊಳಗೆ ಪಡಿ ಮೂಡಿಸುವ ಉತ್ತಮ ಇಸ್ಲಾಮಿ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದರು. ನನ್ನ ಮಾನ್ಯ ಸಹೋದರರೇ, ನಾವೊಮ್ಮೆ ಚಿಂತಿಸಿ ನೋಡಿ, ಪ್ರಸಕ್ತವಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಜಗತ್ತಿನ ಪ್ರತಿಯೊಂದು ಕಡೆಗಳಲ್ಲಿ ನಡೆಯುವ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಅರಾಜಕತೆಗಳು ಯಾವ ರೀತಿಯಲ್ಲಿ ಮುಂದುವರಿಯುತ್ತೇನೆ ಎಂದರೆ ಇಂದಿನ ಯಾವ ಒಬ್ಬ ನಾಯಕನಿಂದ ಕೂಡ ಈ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಅಂತಹ ಒಂದು ಅಧೋಗತಿಯತ್ತ ನಮ್ಮ ಆಡಳಿತ ವ್ಯವಸ್ಥೆ ಬಂದು ಮುಟ್ಟಿದೆ. ಭ್ರಷ್ಟಾಚಾರಗಳು ಮುಗಿಲು ಮುಟ್ಟಿದೆ. ಆರ್ಥಿಕತೆಯು ಕುಸಿದು ಪಾತಾಳದಂತೆ ಸಾಗುತ್ತಿದೆ. ರಕ್ಷಣಾ ವ್ಯವಸ್ಥೆಗಳು ಅಪಾಯದ ಮಟ್ಟದಲ್ಲಿ ಧೈರ್ಯವಾಗಿ ಒಂದು ಗಂಡು ಅಥವಾ ಹೆಣ್ಣಿಗೆ ನಡೆದಾಡುವಂತಹ ಸ್ಥಿತಿ ಇಲ್ಲವಾಗಿದೆ. ಸಹೋದರರೇ ನೋಡಿ, ಸಹೋದರರೇ, 1400 ವರ್ಷಗಳ ಹಿಂದೆ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತೋರಿಸಿಕೊಟ್ಟ ಇಸ್ಲಾಮಿ ಆಡಳಿತ ವ್ಯವಸ್ಥೆ ನಂತರ 4 ಖುಲಫಾ ರಾಶಿದಿಗಳಾದ ಸ್ವಹಾಬಿ ಪ್ರಮುಖರು 30 ವರ್ಷಗಳ ಕಾಲ ನಡೆಸಿದ ಆಡಳಿತ. ಅವರ ನಂತರ ಅವರನ್ನು ಅನುಸರಿಸಿಕೊಂಡು ಅನೇಕ ಮುಸ್ಲಿಂ ರಾಜರುಗಳು ದೇಶದ ವಿವಿಧ ಕಡೆಗಳಲ್ಲಿ, ಜಗತ್ತಿನ ವಿವಿಧ ಕಡೆಗಳಲ್ಲಿ ಆಡಳಿತ ಮಾಡಿದರು. ಇಸ್ಲಾಮಿ ಪ್ರಚಾರವನ್ನು ತಂದರು. ಒಂದು ಹಂತದಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ದೊರೆತಾಗ ದ ಫಾದರ್ ಆಫ್ ನೇಷನ್, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಲ್ಲಿ ನೀವು ಮುಂದೆ ಯಾವ ರೀತಿ ಆಡಳಿತ ನಡೆಸುತ್ತೀರಾ ಎಂದು ಕೇಳಿದಾಗ ಅದೋ ಮಕ್ಕಾದ ಖಲೀಫಾ ಉಮರ್ ಯಾವ ರೀತಿ ಆಡಳಿತ ನಡೆಸಿದರು ಅದೇ ರೀತಿ ಆಡಳಿತ ನಡೆಸ ಬಯಸುತ್ತೇನೆ ಎಂದು ಹೇಳಿದರು. ಮಕ್ಕಾದ ಖಲೀಫಾ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ರವರ ಆಡಳಿತ ಕಾಲದಲ್ಲಿ ಅವರು ರಾತ್ರಿ ಇಡೀ ನಿದ್ದೆಗೆಟ್ಟು ನಡೆದಾಡುತ್ತಿದ್ದರು. ನನ್ನ ಆಡಳಿತ ಕಾಲದಲ್ಲಿ ನನ್ನ ಪ್ರಜೆಗಳು ಕ್ಷೇಮದಿಂದಿದ್ದಾರೆ ಅಥವಾ ಸಂಕಷ್ಟದಿದ್ದಾರೆ ಎಂದು ಅನ್ವೇಷಿಸುತ್ತಾ ಅವರಿಗೆ ಬೇಕಾದ ಪರಿಹಾರಗಳು ತಕ್ಷಣ ಮಾಡಿಕೊಡುತ್ತಿದ್ದರು. 1000 ಮೈಲಿ ಯಮನ್ ದೇಶದಿಂದ, 1000 ಮೈಲು ದೂರದ ಯಮನ್ ದೇಶದಿಂದ ಮಕ್ಕಾಗೆ ಒಂದು ಹೆಣ್ಣು ಒಂದು ಗಂಡಿನ ಸಹಾಯವಿಲ್ಲದೆ ಬಂದು ಹೋಗುವಂತ ನಿರ್ಭಯ ಕಾಲವಾಗಿತ್ತು ಅಂದಿನ ಕಾಲ. ಪವಿತ್ರ ಇಸ್ಲಾಂ ನಿಷಿದ್ಧಗೊಳಿಸಿದ ಕಾರ್ಯ ಚಟುವಟಿಕೆಗಳು ಯಾವ ಒಬ್ಬನಿಂದ ಉಂಟಾದರೂ ಯಾರ ಮುಲಾಜಿಗೂ ಒಳಗಾಗದೆ ಶಿಸ್ತು ಕ್ರಮ ಕೈಗೊಳ್ಳುತ್ತಿದ್ದರು. ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಏನಾದರೂ ಪ್ರಮಾದ ಉಂಟಾದಲ್ಲಿ ಪ್ರಜೆಗಳು ಅದನ್ನು ನೆನಪಿಸಿದಾಗ ಅದನ್ನು ಅವರು ಸರಿ ಮಾಡಿಕೊಳ್ಳುತ್ತಿದ್ದರು. ಅಂದಿನ ಆಡಳಿತ ವ್ಯವಸ್ಥೆಗೂ ಇಂದಿನ ಆಡಳಿತ ವ್ಯವಸ್ಥೆಗೂ ಎಷ್ಟೊಂದು ಅಜಗಜಾಂತರ ವ್ಯತ್ಯಾಸವಿದೆ ಎಂದು ನಾವೊಮ್ಮೆ ತಿಳಿದುಕೊಳ್ಳಬೇಕಾಗುತ್ತದೆ. ಪವಿತ್ರ ಇಸ್ಲಾಂ ತಿಳಿಸಿದ ಆಡಳಿತ ಪ್ರಕಾರ ನಾವು ಇಲ್ಲಿ ನಡೆದುಕೊಂಡರೆ ಇಲ್ಲಿ ಯಾವುದೇ ಕೋಮುಗಳ ನಡುವೆ, ಜಾತಿಗಳ ನಡುವೆ, ವರ್ಗಗಳ ನಡುವೆ ಸಂಘರ್ಷ ಉಂಟಾಗಲು ಸಾಧ್ಯವಿಲ್ಲ. ಅಲ್ಲಾಹು ನಮ್ಮೆಲ್ಲರನ್ನು ಶಾಂತಿ ಸೌಹಾರ್ದದಿಂದ ಬಾಳಿ ಬದುಕಲು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಕ್ತಾಯಗೊಳಿಸುತ್ತಾನೆ. ವಾಹಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಇದೀಗ ಕ್ಯಾಂಪಸ್